ಈಗ ಏನು ಮೆಸೇಜ್ ಸರ್ ಇದು? ಈಗ ಈ ಒಂದು ವಿಚಾರದಲ್ಲಿ ಬಂದಾಗ ಕ್ಯಾಸ್ಟ್ ಬೇಸ್ಡ್ ಮೊಬಿಲೈಸೇಷನ್ನು, ಸೋಷಿಯಲ್ ಜಸ್ಟಿಸು, ಈ ನರೇಟಿವ್ ಅಥವಾ ಒಂದು ರಿಸರ್ವೇಷನ್ ಜಾಸ್ತಿ ಮಾಡ್ತೀವಿ, ಈ ನರೇಟಿವ್ಗೋಸ್ಕರ ರಾಜ್ಯದಲ್ಲಿ ಕ್ಯಾಸ್ಟ್ ಸರ್ವೆನ ನೀವು ಮಾಡ್ಲಿಕ್ಕೆ ಹೊರಟಿರೋದಾ? ರಿಸರ್ವೇಷನ್ ಜಾಸ್ತಿ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ. ಆಮೇಲೆ ರಿಸರ್ವೇಷನ್ ಜಾಸ್ತಿ ಮಾಡಕ್ಕೆ ಕಡಿಮೆ ಮಾಡಕ್ಕೆ ಅಷ್ಟು ಮಾಡಕ್ಕಷ್ಟು ಸರ್ಕಾರ ಹೆಂಗಬೇಕು ಅಂತ ಅದಕ್ಕೆ ಒಂದು ಕಾನೂನು ಇದೆ. ಆ ಕಾನೂನಾತ್ಮಕವಾಗಿ ಅದ್ರೊಳಗಡೆ, ಯಾಕೆಂದ್ರೆ ಎಷ್ಟೋ ರಾಜ್ಯಗಳು ಅದು ಕಾನೂನು ಮೀರ್ಲಿಕ್ಕೆ ಹೋಗಿ ಅದೇನು ಮಾಡಿದ್ರೆ ಜನಗಳನ್ನೆಲ್ಲ ಹಿಂಗೆ ಕೌಂಟ್ ಮಾಡಿ 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 ಏನ್ ಕೊಡ್ತೀವಿ ಅಂತ ನನಗಾಗ್ಲೇ ಹೇಳಿದೆ. ಈಗ ನೀವೇ ಒಂದು ಇಂಪಾರ್ಷಿಯಲ್ ಆಗಿ ನನಗೆ ಒಂದು ಡಿಸಿಷನ್ ಕೊಡಿ. ಒಂದು ಕ್ಷೇತ್ರದ, ಜಾಗದ, ಊರಿನ ಅಥವಾ ರಾಜ್ಯದ ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಅಂಕಿಅಂಶ ನಿಮ್ಮ ಹತ್ರ ಬಂದ್ರೆ ನಿಮಗೆ ಪ್ಲಾನ್ ಮಾಡ್ಲಿಕ್ಕೆ ಬೆಟರ್ ಆಗಲ್ಲ. ಯಾವುದೇ ಒಂದು ಇಟ್ಕೊಳ್ಳಿ, ಅದನ್ನ ಸರ್ಕಾರನೇ ಆಗ್ಬೇಕಾಗಿಲ್ಲ, ಒಂದು ಸಂಸ್ಥೆ ಇರ್ಬೋದು, ಒಂದು ಪ್ರೈವೇಟ್ ಒಂದು ಖಾಸಗಿ ಸಂಸ್ಥೆ ಇರ್ಬೋದು, ಒಂದು ಸರ್ಕಾರಿ ಯಾವುದೇ ಇರಲಿ. ಯಾಕೆ ಅಂಕಿಅಂಶ ತಗೊಳ್ಳೋದ್ರಲ್ಲಿ ಇಷ್ಟೊಂದು ಅದರಲ್ಲಿ ಒಂದು ಬಿಗುಗಳನ್ನ ಹುಡುಕ್ತಕ್ಕಂಥದ್ದು, ಅಷ್ಟೊಂದು ಅದರಲ್ಲಿ ಹಿಂದ್ಗಡೆಯಿಂದ ಏನಾಗ್ತಾ ಇದೆ ಅಂತಕ್ಕಂಥದ್ದು ಅನುಮಾನ ಪಡ್ತಕ್ಕಂಥದ್ದು ಯಾವುದು ಇದರಲ್ಲಿ ಇದೇ ಇಲ್ಲ. ತಗೊಂಡಿಲ್ಲ ಅಂಕಿಅಂಶಗಳು. ಒಂದ್ ನಿಮಿಷ, ನಾನು ಇದನ್ನ ಡೌಟ್ ಅನ್ನೋ ಆಂಗಲ್ ನಾನು ಕೇಳ್ತಾನೆ ಇಲ್ಲ. ಮತ್ತೆ ಡೌಟ್ ಅನ್ನೋ ಆಂಗಲ್ ಕೇಳ್ತಾ ಇಲ್ಲ. ನಿಮ್ಮ ನಿರ್ಧಾರದ ಆತುರತೆ ಇದೆಯಲ್ಲ, ಇದೇನೋ ಬೇಗ 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 ಅಂತೇಳಿ. ಈಗ ಕಾಂತರಾಜ್ ಅವ್ರದ್ದು ನೀವೇ ಮಾಡಿದ್ದು ನಿಜನಾ? ಆಯ್ತಲ್ಲ ಸರ್, ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೀವು ಅದ್ರದ್ದು ಮತ್ತೆ ಟಿಂಕರಿಂಗು ಪಾಲಿಶ್ ಎಲ್ಲ ಮಾಡಿ ಅಂತ ಅವ್ರನ್ನ ಮತ್ತೆ ನೀವೇ ಬಿಟ್ರಿ. ಆಯ್ತು, ಇಬ್ಬರು ತಗೊಂಡ ಮೇಲೆ ನೀವು ಅದನ್ನ ಜಾರಿ ಮಾಡಿದ್ರೆ ಹೌದಪ್ಪ ಇದೇನು ಕರೆಕ್ಟಾಗಿ ಮಾಡಿದ್ರಿ ಇವರು ಅಂತ ಏನೋ ಹೇಳ್ಬೋದಾಗಿತ್ತು. ಅದು ಮಾಡಿದೆ. ಈಗ ಮತ್ತೊಮ್ಮೆ ಎಷ್ಟು ಪ್ರಶ್ನೆಗಳಿದ್ವು ಈಗ ಜಯಪ್ರಕಾಶ್ ಅವ್ರದ್ದು ಮಾಡಿದ್ಮೇಲೆ. ಸೊ ಈಗ ಮಾಡಿಬಿಟ್ರೆ ನಿಮ್ಗೆ ಪ್ರಶ್ನೆ ರಹಿತವಾಗಿ ಕೊಟ್ಬಿಟ್ಟು ನಿಮ್ಮನ್ನ ಸೂಪರ್ ಅಂದ್ಬಿಡ್ತಾರೆ ಅಂತ ನೀವು ಹೇಳ್ತಾ ಇರೋದು. ಈಗ ಅದಕ್ಕೂ ಒಂದು ಉತ್ತರ ಕೊಡ್ತಾ ಇದೀವಿ ನಾವು. ವಿ ವಾಂಟ್ ಟು ಬಿ ಆಸ್ ಕ್ಲಿಯರ್, ಆಸ್ ಕ್ಲೀನ್, ಆಸ್ ಟ್ರಾನ್ಸ್ಪರೆಂಟ್. ಪಾರದರ್ಶಕತೆಯಲ್ಲಿ, ಸಂಪೂರ್ಣ ಪಾರದರ್ಶಕತೆಯಲ್ಲಿ ಇದನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡ್ತಾ ಇರೋದಷ್ಟೇ. ಇವಾಗ ಸರ್ಕಾರ ಏನು ಹಠ ಬಂದು ನಾವು ಇದನ್ನ ಜಯಪ್ರಕಾಶ್ ಅವ್ರದೇ ಒಪ್ಕೋತೀವಿ, ಇವ್ರದೇ ಒಪ್ಕೋತೀವಿ ಅಂತ ಹೇಳೋಟ್ ಮಾಡಿದ್ರೆ ನಮ್ದು ಅಬ್ಸಲ್ಯೂಟ್ ಮೆಜಾರಿಟಿ ಇದೆ, ನಾವು ಪಾಸ್ ಮಾಡ್ಕೊಂಡು ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಬಟ್ ನಮ್ಗೆ ಹಂಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. We want to ensure ಕಟ್ಟ ಕಡೆ ವ್ಯಕ್ತಿ ತನಕನೂ ಇದನ್ನು ಒಪ್ಕೊಂಡುವೆ ಅದು ಸಿಸ್ಟಮ್ ನೀವ್ಯಾರು ಕ್ಯಾಸ್ಟ್ ಸೆನ್ಸಸ್ ನಿಮಗೆ ಮಾಡಕ್ಕೆ ಪರ್ಮಿಷನ್ ಇಲ್ಲ. ಸರ್ವೆ ಅದೊಂದು ಸ್ಯಾಂಪಲ್ ಬೇಸ್ಡ್ ಸರ್. ಜಗತ್ತಿನಲ್ಲಿ ಯಾವುದೇ ಸಮೀಕ್ಷೆ ಅಂತ ಮಾಡ್ತಾರಲ್ಲ ಅದೊಂದು ಸ್ಯಾಂಪಲ್ ಬೇಸ್ಡ್ ಅಷ್ಟೇನೆ. ಸ್ಯಾಂಪಲ್. ಈಗ ಈ ಕ್ಷೇತ್ರ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತದಾನ ಪೂರ್ವ ಸಮೀಕ್ಷೆ, ಮತದಾನೋತ್ತರ ಸಮೀಕ್ಷೆ ಅಂದ್ರೆ ನನ್ನ ಕೈಗೆ ಯಾರು ಇವಿಎಂ ತಂದು ಕೊಟ್ಬಿಡಲ್ಲ, ಎಣಿಸ್ಬಿಟ್ಟು ಹೇಳ್ಬಿಡಪ್ಪ ನೀನು ಅಂತ ಒಂದು ಅಂದಾಜು ನಾವು ಮಾಡ್ತೀವಿ. ಅಂದಾಜು ಲೆಕ್ಕದಲ್ಲಿ ಇದು ಅಂದಾಜು ಲೆಕ್ಕ ಇನ್ಯಾವ ತರ ಸಮೀಕ್ಷೆ ಮಾಡಕ್ಕಿಲ್ಲ ಹೋಗ್ತಾ ಇದೀವಿ. ಯಾರನ್ನು ನಾನು ಏನ್ ಹೇಳಿದೆ, ನಾವೊಂದು ಕಟ್ಟ ಕಡೆ ವ್ಯಕ್ತಿ ತನಕ ಸರ್ಕಾರ ರೀಚ್ ಆಗಿ ಅವರು ಒಂದು ಆಗು ಹೋಗುಗಳು. ಮತ್ತೆ ಇದೇನು ಸರ್ವೆ ಅಂದ ತಕ್ಷಣ ಎಕನಾಮಿಕ್ ಫ್ರಂಟ್ ಇಂದನೂ ಇವಾಗ ಇಂಥ ಜಾತಿನ ಟಾರ್ಗೆಟ್ ಇಲ್ಲ. ಮೇಲ್ವರ್ಗ ಜಾತಿನಲ್ಲೂ ಬಹಳಷ್ಟು ಜನ ಆದಾಯ ರಹಿತವಾಗಿರ್ಬೋದು, ಬಹಳಷ್ಟು ಜನ ತಮ್ಗೆ ಇದರಲ್ಲಿ ಕುಂಠಿತವಾಗಿರ್ಬೋದು, ದೈನಂದಿನ ಜೀವನದಲ್ಲಿ ಎಲ್ಲ ನಮಗೆ ಗೊತ್ತಾಗತ್ತಲ್ಲ. ಅವ್ರಿಗೂ ನಾವೊಂದು ಸ್ಕೀಮ್ ಮಾಡ್ಬೋದಲ್ಲ, ಅವ್ರನ್ನೂ ನಾವು ಮುಖ್ಯ ಅದಕ್ಕೆ ತಂದು ಅವ್ರನ್ನೂ ಏನಾರು ಒಳ್ಳೇದಾಗೋ ತರನೋ ಇನ್ನೊಂದು ಮತ್ತೊಂದು ಅವ್ರಿಗೂ ಏನಾರು ಕೊಡೋದು. ನೀವು ಹಂಗೆ ಯಾಕೆ ಥಿಂಕ್ ಮಾಡಲ್ಲ? ಬರೀ ನಾವೊಂದು ಇದನ್ನ ಏನು ಸರ್. ಈಗ ಇದರಲ್ಲಿ ದಿನೇಶ್ ಇರ್ತಾರೆ ಸಮೀಕ್ಷೆಯಲ್ಲಿ, ಎದುನು ಇರ್ತಾರೆ, ನಾನು ಇರ್ತಾರೆ ಅಂದ್ಕೊಳ್ಳಿ. ನೀವು ಸಮೀಕ್ಷೆ ಮಾಡಿದಾಗ ಈಗ ಯದು ಕುಮಾರ್ ಕಷ್ಟ ಇದೆ, ಯದು ಕುಮಾರ್ಗೆ ಇಂಥ ತೊಂದರೆ ಇದೆ, ಅದಾದ್ಮೇಲೆ ಕೊಡಿ. ಯದು ಕುಮಾರ್ ನೀನು ಯಾವ ಜಾತಿ? ಗೌಡನ, ಒಕ್ಕಲಿಗನ ನೀನು? ನಿಂಗೆ ನೋಡೋಣ ಆಮೇಲೆ. ಈಗ ದಿನೇಶ್ ಕುಮಾರ್ ನೀನು ಯಾವ ಜಾತಿ? ಜಾತಿ ಕಾಲ ಜಾತಿ ಗಣತಿ ಜಾತಿನೂ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಕ್ಯಾಶ್ ಪೊಲಿಟಿಕ್ಸ್ಗೂ ಇದಕ್ಕೂ ಸಂಬಂಧ. ನೀವು ವೈ ಆರ್ ಬ್ರಿಂಗಿಂಗ್ ಪೊಲಿಟಿಕ್ಸ್ ಇಂಟು ಎವ್ರಿಥಿಂಗ್? ನಾನು ಹೇಳ್ತಾರೆ ನಾನು ಅಷ್ಟು ಕ್ಲಿಯರ್ ಆಗಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇದುವರ ತನಕ ಆಗಿರೋ ಎಲ್ಲಾ ಸಮೀಕ್ಷೆಗಳಿಗೂ ನೀವು ಬರೀ ರಾಜಕೀಯ ಆಧಾರಿತ ಇಟ್ಕೊಂಡು ಮಾಡ್ತಾ ಇದೀವಾ? ಈಗ ಇವತ್ತು ನೀವು ನಾವೇನು ಟ್ರಾನ್ಸ್ಫರ್ ಮಾಡಿದ್ವಿ, ಅಲ್ಲಿಂದ ನಮ್ಗೆ ಇವರು ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ರೀತಿಲಿ ಅಂತ ಹೇಳಿದ್ರೆ ಇದನ್ನೆಲ್ಲ ಅಪೋಸ್ ಮಾಡಿದ್ ಯಾರು? ಈಗ ಇವರು ವರದಿ ಬಂತು, ಯಾರು? ಜಯಪ್ರಕಾಶ್ ಹೆಗಡೆ ಸಾಹೇಬ್. ಅದನ್ನ ಮೇಜರ್ ಆಗಿ ಅದನ್ನ ವಿರುದ್ಧವಾಗಿ ಚಕ್ಕಾರ ಎತ್ತಿದ್ ಯಾವ ಪಕ್ಷದವರು? ಅದರ ಇದಕ್ಕೆ ಮಾತಾಡಿದ್ ಯಾರು? ಈಗ ಅದನ್ನ ಸರಿ ಅನ್ಬಿಟ್ಟು ಇನ್ನೊಂದು ಮಾಡ್ತಾರೆ, ಮತ್ತೆ ಅದಕ್ಕೆ ಇವ್ರದ್ದು ಏನೋ ಹಿಂಗೆ ಬರೀ ಇದೇ ಆಗ್ತಾ ಇದ್ರೆ ಇದು ಹಂಗಲ್ಲ ಸರ್. ಇದು ಜನ ಆಡೋದು ಹಂಗೆ, ಮಗ ಮಾಡೋದು ಹಂಗೆ ಅಂತ. ಈಗ ಅವ್ರೇನ್ ಪ್ರಶ್ನೆ ಎತ್ತಿದ್ರು? ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಊರಿಗೆ ಬಂದಿಲ್ಲ, ಏನ್ರಿ ಈ ಸಮುದಾಯದಲ್ಲಿ 8 ಲಕ್ಷ ಜನ ಇದ್ದಾರೆ, 800 ಜನ ಅಂತ ಬರ್ದಿದ್ದೀರಿ ಅಂತ ಹೇಳಿ ಪ್ರಶ್ನೆಗಳು ಬಂದಾಗ ನೀವ್ಯಾಕೆ ಒಪ್ಕೊಂಡ್ರಿ? ನೀವು ಪ್ರೂವ್ ಮಾಡ್ಬೇಕಾಗಿತ್ತು. ನೀವೇನ್ ಮಾಡ್ಬೇಕಾಗಿತ್ತು? ಸಮೀಕ್ಷೆ ಮಾಡಿದ ವರದಿ
ನೀವು ಯಾವ ಏರಿಯಾದಲ್ಲಿ ಹಿಡಿದ್ರೆ ಆ ಏರಿಯಾ ವರದಿ ಈ ತರ ಇದೆ, ಅದಕ್ಕೆ ಇಂತಿಂತ ಮನೆ ಉತ್ತರವನ್ನು ಇಷ್ಟಿದೆ, ಕೊಡ್ತಾ ಜಾತಿ ಇರೋದು ಏನು ಸರ್ಕಾರ ನೀವು- ಜವಾಬ್ದಾರಿ. ನೀವೇ ಒಂದು ಸಮೀಕ್ಷೆ ನೀವೇ ಹೇಳ್ಬೇಕು, ಮತ್ತೆ ಅವ್ರನ್ನ ದೂರಿದ್ರೆ ನೀವು ಅಲ್ಲ ಬಂಡತನದಲ್ಲಿ ನಾವು ಹಿಂಗೆ ನಾವು ಮಾಡಿದ್ದೆ ಅನ್ನೋದು ಹೇಳ್ತಾ ಇರ್ತಕ್ಕಂಥ ಮನೋಭಾವ ಸರಿಯಾಗಿ ಮಾಡಿಲ್ಲ ಅಂತ ಸರ್ಕಾರಕ್ಕಿಲ್ಲ. ಅಂತಾರೆ. ಅಲ್ಲ ಸರಿಯಾಗಲ್ಲ. ಈಗ ನಾವು ಅದಕ್ಕೆ ಅಲ್ವಾ ನಾವೀಗ ಕೋರ್ಸ್ ಕರೆಕ್ಷನ್ ಮಾಡ್ತಾ ಇದೀವಲ್ಲ, ಹಂಗೇನಾರು ಇದ್ರೆ ಇದು ನೋಡಿ, ಇದ್ರಲ್ಲಿ ನೋಡಿ ನಿಮ್ಗೆ ಎಲ್ಲಾನು ಸರಿ ಇಲ್ಲ, ನೀವು ಮಾಡಿದ್ದೆಲ್ಲ ಸರಿ. ನೀವು ಬರೀ ಹುಡುಕಕ್ ಹೋಗಿದ್ರೆ ತಪ್ಪಾಗತ್ತೆ. ನಾವಿದು ನಮ್ಮ ಉದ್ದೇಶ ಏನ್ ಮಾಡ್ತಾ ಇದೀವಿ, ಆಮೇಲೆ ನಾವು ಹೇಳ್ದಂಗೆ ಮಾಡಿದೀವಿ, ಕೊಟ್ಟಿದೀವಿ. ಒಂದು ನಿಮಿಷ, ಒಂದೇ ಒಂದು ಸೆಕೆಂಡು. ನನ್ನ ಬಿಜೆಪಿ ಸ್ನೇಹಿತರು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಲಾಸ್ಟ್ 20 ವರ್ಷದಲ್ಲಿ ತುಂಬಾ ಇದಾಗಿದೆ ಅಂತ. ನೋಡಿ ಇವತ್ತು ನಾನು ಸ್ಟ್ಯಾಟಿಸ್ಟಿಕ್ಸ್ ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಕೇಳಬೇಡಿ, ಯಾವ ಅವ್ರದ್ದು ಅಲ್ಲ. ಇವತ್ತು ಕೂಡ ಬಿಹಾರ ಸೆಕೆಂಡ್ ಹೈಯೆಸ್ಟ್ ಕ್ರೈಮ್ ರೇಟ್ ಇದೆ ಇಡೀ ಇಂಡಿಯಾನಲ್ಲಿ ಅಗೇನ್ಸ್ಟ್ ವುಮೆನ್. ಆಯ್ತಾ, ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಆಲ್ ದ ಸ್ಟೇಟ್ಸ್ 20th ಪೊಸಿಷನ್ ಅಲ್ಲಿ ಇದೆ. ಆಯ್ತಾ, ಆಮೇಲೆ ಡಾಕ್ಟರ್ ಪೇಷಂಟ್ ರೇಷಿಯೋ 1:20,000, 20,000 ಜನಕ್ಕೆ ಒಬ್ಬ ಡಾಕ್ಟರ್ ಇದ್ದಾನೆ ಇವತ್ತು ಬಿಹಾರ. ಇದು ಅಧಿಕೃತ, ನೀವು ಎಲ್ಲಿ ಬೇಕಾದ್ರೂ ಇದು ಮಾಡ್ಕೊಂಡು ಮಾಡ್ಬೋದು. ಇಂಡಸ್ಟ್ರಿಯಲ್ ಸಿಸ್ಟಮ್ ಇರ್ಬೋದು, ಸಪ್ಪರ್. ಆಮೇಲೆ ಇನ್ನೊಂದು ಹೇಳಿದ್ರು, ಜಂಗಲ್ ರಾಜ್ ಆಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ಬಿಟ್ಟಿತ್ತು, ಈಗ ನಾವು ಕರಪ್ಷನ್ ಇಲ್ದೇ ಮಾಡ್ಬಿಟ್ಟಿದೀವಿ ಅಂತ. ಸ್ವಾಮಿ, ನಾನು ಹೇಳೋದು ಬಿಟ್ಬಿಡಿ, ಕಾಂಗ್ರೆಸ್ ಅವ್ರು ಹೇಳೋದು ಬಿಟ್ಬಿಡಿ, ಆಮ್ ಆದ್ಮಿ ಬಿಟ್ಬಿಡಿ, ಬಿಜೆಪಿ ಎಲ್ಲ ಬಿಟ್ಬಿಡಿ. CAG ಕಂಟ್ರೋಲ್ ಆಫ್ ಜನರಲ್ ರಿಪೋರ್ಟ್ ಒಂದಿದೆ 2025ರಲ್ಲಿ 70,000 ಕೋಟಿ ಅವರು ಬಿಲ್ ಪಾಸ್ ಮಾಡಿರೋದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ.